ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಒಂದು ಸಮಯದಲ್ಲಿ ನಾವು ಯಾವ ಯಾವ ವಿಷಯಗಳಲ್ಲಿ ಸಾಧನೆಯನ್ನ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 19ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಆದುದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿವೃದ್ಧಿಗೂ ಅನುಕೂಲವಾಗಿರುವವುಗಳನ್ನು ಸಾಧಿಸಿಕೊಳ್ಳೋಣ. ನಾವು ಸಮಾಧಾನಕ್ಕೂ ಭಕ್ತಿ ವೃದ್ಧಿಗೂ ಅನುಕೂಲವಾಗಿರುವವುಗಳನ್ನು ಸಾಧಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಂಡೆವು. ಅನೇಕ ಸಮಯ ನಮ್ಮ ವೈಯಕ್ತಿಕ ಜೀವಿತದಲ್ಲೇ ಆಗಲಿ, ನಮ್ಮ ಕುಟುಂಬದಲ್ಲೇ ಆಗಲಿ, ನಮ್ಮ ಕೆಲಸದ ಸ್ಥಳದಲ್ಲೇ ಆಗಲಿ, ಅನೇಕ ವಿಚಾರಗಳು ಅಸಮಾಧಾನವನ್ನ, ಗಲಿಬಿಲಿಯನ್ನ, ಜಗಳವನ್ನ, ಮನಸ್ತಾಪವನ್ನ, ಕೋಪವನ್ನ ಉಂಟು ಮಾಡುವಂತದ್ದಾಗಿದೆ. ಅಂತ ಕಾರ್ಯಗಳನ್ನ ನಾವು ಬದಿಗಿಟ್ಟು ಸಮಾಧಾನವನ್ನ ಉಂಟು ಮಾಡುವಂತ ಕಾರ್ಯಗಳಲ್ಲಿ ನಾವು ತೊಡಗಲಿಕ್ಕೆ ನಮ್ಮನ್ನು ನಾವು ಸ್ಥಿರಪಡಿಸಿಕೊಳ್ಳೋಣ. ನಾವು ಮಾಡುವಂತ ಪ್ರತಿಯೊಂದೊಂದು ಕಾರ್ಯಗಳ ಮೂಲಕವಾಗಿ, ಚಟುವಟಿಕೆಯ ಮೂಲಕವಾಗಿ ಪರಸ್ಪರ ಭಕ್ತಿ ವೃದ್ಧಿಯನ್ನ ನಾವು ಕಾಣಬೇಕಾಗಿದೆ. ಈ ದಿನದ ಜೀವಿತದಲ್ಲಿ ನಾವು ನೋಡಬೇಕಾದರೆ ಎಷ್ಟೋ ರೀತಿಯ ಕಾರ್ಯಗಳು, ಚಟುವಟಿಕೆಗಳು ಜನರನ್ನ ಲೌಕಿಕವಾಗಿ ಹೆಚ್ಚಾದ ರೀತಿಯಲ್ಲಿ ಬೆಳೆಸ್ತಾ ಇರುವುದನ್ನ, ಭಕ್ತಿ ವೃದ್ಧಿಯನ್ನ ಇಲ್ಲದ ಜೀವಿತಕ್ಕೆ ನಡೆಸ್ತಾ ಇರುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಅಂತ ಜೀವಿತಗಳಲ್ಲಿ, ಅಂತ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ನಾವು ತೊಡಗದಂತೆ ಪರಸ್ಪರ ಭಕ್ತಿ ವೃದ್ಧಿಯನ್ನ ಉಂಟು ಮಾಡುವಂತ ಕಾರ್ಯಗಳಲ್ಲಿ ತೊಡಗಲಿಕ್ಕಾಗುವಂತೆ ನಮ್ಮನ್ನ ನಾವು ಸ್ಥಿರಪಡಿಸಿಕೊಳ್ಳೋಣ. ಯಾಕಂದರೆ ಕಾಲ ಕೆಟ್ಟದ್ದಾಗಿದೆ. ಅನೇಕ ರೀತಿಯ ಅವಕಾಶಗಳು ನಮಗೆ ದೊರಕಬಹುದು. ಅದು ನಿಜವಾಗಲೂ ನನ್ನ ಭಕ್ತಿಯನ್ನು ವೃದ್ಧಿ ಮಾಡುತ್ತಿದೆಯೋ, ಇತರರ ಭಕ್ತಿಯನ್ನ ವೃದ್ಧಿ ಮಾಡುತ್ತಿದೆಯೋ, ನನ್ನನ್ನ ಸಮಾಧಾನಕ್ಕೆ ನಡೆಸುವಂತದ್ದಾಗಿದೆಯೋ, ನನ್ನೊಟ್ಟಿಗಿರುವವರು ಅದರಿಂದ ಸಮಾಧಾನವಾಗಿ ಇರಲು ಸಾಧ್ಯವೋ ಇಲ್ಲವೋ, ಅವುಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಪ್ರತಿಯೊಂದೊಂದು ಕಾರ್ಯಗಳನ್ನ ನಾವು ಮಾಡುವ ಹಾಗೆ ದೇವರು ನಮಗೆ ಸಹಾಯ ನೀಡುವ ಹಾಗೆ ನಮ್ಮ ಜೀವಿತಗಳನ್ನ ದೇವರ ಹಸ್ತಕ್ಕೆ ನಾವು ಸಮರ್ಪಿಸಿಕೊಡೋಣ. ಯಾಕಂದರೆ ಸಮಾಧಾನವನ್ನ ಮತ್ತು ಭಕ್ತಿ ವೃದ್ಧಿಯನ್ನ ಉಂಟು ಮಾಡುವಂತ, ಇವುಗಳಿಗೆ ಅನುಕೂಲವಾಗಿರುವುಗಳನ್ನ ನಾವು ಸಾಧಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುವಂತದ್ದಾಗಿದೆ. ಇನ್ನು ಬೇರೆ ಅನೇಕ ಕಾರ್ಯಗಳುಂಟು. ಅವುಗಳಲ್ಲಿ ನಾವು ಸಾಧನೆ ಮಾಡಿದರೂ ಅದರಿಂದ ಯಾರಿಗೂ ಭಕ್ತಿ ವೃದ್ಧಿ ಆಗುವುದಿಲ್ಲ. ಅನೇಕರಿಗೆ ಅಸಮಾಧಾನ ಉಂಟಾಗುವಂತದ್ದಾಗಿದೆ. ಅಂತ ಕಾರ್ಯಗಳನ್ನು ನಾವು ಮಾಡದಂತೆ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ದೇವರು ಇಷ್ಟಪಡುವ ರೀತಿಯಲ್ಲಿ ನಾವು ಜೀವಿಸಲಿಕ್ಕೆ ಪ್ರಯತ್ನಿಸೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ, ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗ ಮಾಡಲಿ. ಆಮೇನ್.